ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ಕಲ್ಲು ತೂರಾಟ ಕೂಡ ನಡೆದಿರುವಂತದ್ದು. ಹೀಗಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿದೆ. ಈ ಒಂದು ಗಣಪತಿ ಮೂರ್ತಿಯನ್ನ ನಾಗಮಂಗಲದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತ ಬದ್ರಿಕೊಪ್ಪಲು ಅನ್ನುವಂತ ಒಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ನನ್ನ ಬಲ ಭಾಗದಲ್ಲಿ ಕೂಡ ನೋಡಬಹುದು. ಇದೇ ಒಂದು ಸ್ಥಳದಲ್ಲಿ ಇವತ್ತು ಗಲಾಟೆಯನ್ನು ಸಂಭವಿಸಿದೆ. ಆ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಕೂಡ ಮಾಡಿರುವಂತದ್ದು. ನಾಗಮಂಗಲ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತ ಬದ್ರಿಕೊಪ್ಪಲು ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿಯೇ ಒಂದು ಅದ್ದೂರಿಯಾದಂತ ಒಂದು ಪೆಂಡಲ್ ಅನ್ನ ಹಾಕಿ ಇಲ್ಲಿ ಗಣಪತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ನಿನ್ನೆಗೆ 5 ದಿನ ಇರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಗಣಪತಿಯನ್ನ ಎತ್ಕೊಂಡು ನಾಗಮಂಗಲ ಪಟ್ಟಣದಲ್ಲೇ ಇರುವಂತ ಒಂದು ಕಲ್ಯಾಣಿಗೂ ಕೂಡ ವಿಸರ್ಜನೆ ಮಾಡಕ್ಕೂ ಕೂಡ ತೆರಳ್ತಾ ಇದ್ರು. ಸಾಕಷ್ಟು ಅದ್ದೂರಿಯಾಗಿ ಈ ಒಂದು ಮೆರವಣಿಗೆ ಕೂಡ ಸಾಕ್ತಾ ಇತ್ತು. ಆದ್ರೆ ಮಂಡ್ಯ ಸರ್ಕಲ್ಗೆ ಬರ್ತಿದ್ದಂತ ವೇಳೆ ಸಾಕಷ್ಟು ಕಲ್ಲು ತೂರಾಟ ಕೂಡ ಆಗಿರುವಂತದ್ದು. ಹೀಗಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿದೆ. ಸಾಕಷ್ಟು ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ರೆ ಬೈಕ್ಗಳಿಗೂ ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಇಡೀ ನಾಗಮಂಗಲ ಪಟ್ಟಣ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಈಗಾಗಲೇ ಕೆಲವೊಂದಿಷ್ಟು ಕೂಡ ಈಗಾಗಲೇ ಇಲ್ಲಿ ವಶಕ್ಕೆ ಕೂಡ ಪೊಲೀಸರು ಕೂಡ ಪಡ್ಕೊಂಡಿರು. ಅಂದ್ರೆ ಈ ಗಣಪತಿಯನ್ನ ಯಾರೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರು, ಇದರ ಉಸ್ತುವಾರಿಯನ್ನು ವಹಿಸಿದ್ರು, ಮೆರವಣಿಗೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅವ್ರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ರಾತ್ರಿ ಪೊಲೀಸರು ಈ ಒಂದು ಗ್ರಾಮಕ್ಕೆ ಬಂದು ಅವರನ್ನ ವಶಕ್ಕೆ ಪಡ್ಕೊಂಡು ಹೋಗಿರುವಂತದ್ದು ಕೂಡ ಇದೆ. ಹೀಗಾಗಿ ಸಾಕಷ್ಟು ಜನ ಇಲ್ಲಿನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಅಮ್ಮ, ಏನಾಯ್ತು ನೀನ್ ಆಕ್ಚುಲಿ ಅಂತ? ರಾತ್ರಿ 1 ಗಂಟೆಯಲ್ಲಿ ಬಂದು ನನ್ನ ಮಗನ್ನ ಕರ್ಕೊಂಡು ಹೋಗ್ರಿ ಸರ್. ಬಾಕ್ಲಿ ಕಾಲಲ್ಲಿ ಒದ್ದು ಬೂಟ್ ಕಾಲಲ್ಲಿ ಒಳಗೆ ನುಗ್ಗೋರೆ ಸರ್ ನಮ್ಮ ಮನೆಯೊಳಗೆ. ನನ್ನ ಮಗ ನೋಡಿ ಕೊಡ ಇಲ್ಲಿ ನೋಡಿ ಸರ್. ರಾತ್ರಿ ಒಂದೇನೇ ದಿವಸ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬಂದಿರೋ ಚೀಟಿ ಸರ್ ಇದು. ಯಾಕೆ ಕರ್ಕೊಂಡು ಹೋದ್ರು ನನಗೆ ಗೊತ್ತಿಲ್ಲ ಸರ್. ಅದು ನನ್ ಮಗ ಬಂದ್ ಮಲಗಿದ್ದಾನು ಕರ್ಕೊಂಡು ಹೋಗಾರೆ ಸರ್. ಅವ್ರು ಏನಾರ ಈ ಒಂದು ಗಣಪತಿ ವಿಸರ್ಜನೆ ಮಾಡಕ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಸರ್. ಹೋಗಿದ್ರು ಸರ್, ಪಾಲ್ಗೊಂಡಿದ್ರು. ಹೋಗ್ಬಿಟ್ಟು ಅಲ್ಲಿ ಇದ್ ಮಾಡ್ಕೊಂಡ್ ಬಂದ್ಮೇಲೆ ಮನೆ ಕರ್ಸ್ಕೊಂಡ ಮಗನ್ನ ಬಂದು ಊಟ ಮಾತ್ರ ನುಂಗ್ಬಿಟ್ಟು ಊಟ ಮಾಡಿ ಮಲ್ಕೊಂಡ. ರಾತ್ರಿ 1 ಗಂಟೆಯಲ್ಲಿ ಬಂದು ಪೊಲೀಸ್ನವರು ಬೂಟ್ ಕಾಲಲ್ಲಿ ಬಾಕ್ಲೆಲ್ಲ ಒದ್ಬಿಟ್ಟು ಮಗನ್ ಕರ್ಕೊಂಡು ಹೋಗಿದ್ದಾರೆ ಸರ್. ಯಾಕೆ ಕರ್ಕೊಂಡು ಹೋಗ್ಯಾರ ನಿಮ್ ಮಗನ್ನ ಅಂತ ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಗಣಪತಿ ಬಿಡಕ್ ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಲ್ತೂರಾಟ ಕೂಡ ಎಲ್ಲ ಆಯ್ತು. ಸಾಕಷ್ಟು ಜನಕ್ಕೆಲ್ಲ ಹಾನಿಯಾಗಿದೆ. ನಿಮ್ ಮಗನಿಗೆ ಏನಾಗಿದೆ ಅನ್ನೋದು ಇಲ್ಲ ಸರ್. ನನ್ ಮಗ ದೂರ ನಿಂತಿದ್ದಾರೆ. ಏನಾಗಿದೆ ಅಂತ ಗೊತ್ತಾಗಿಲ್ಲ. ಇಲ್ಲ ಸರ್, ನಮ್ಗೇನು ಅವನ್ಗೇನು ಆಗಿಲ್ಲ ಸರ್. ಅಮ್ಮ, ಈಗ ನಿಮ್ ಮನೇಲಿ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್. 1 ಗಂಟೆ ರಾತ್ರಿ ಬಂದು ರೂಮಲ್ಲಿ ಮಲಗಿದವ್ರನ್ನ ರೂಮಿಂದ ಎಳ್ಕೊಂಡ್ ಕರ್ಕೊಂಡು ಹೋದ್ರು. ಈ ಘಟನೆ ಆದ್ಮೇಲೆ ನಿಮ್ ಯಜಮಾನ್ರು ಬಂದ್ ಮನೆಯಲ್ಲಿ ಮಲ್ಕೊಂಡಿದ್ರ ಅಥವಾ ಏನು ಅಂತ? ಗಲಾಟೆ ಆಗಿದ ತಕ್ಷಣ ಅವ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಂಡು ಬಂದು ಮನೇಲಿ ಇದ್ದವ್ರನ್ನ ಕರ್ಕೊಂಡು ಹೋಗಿರೋದು. ಯಾಕೆ ಏನಂತ ಏನಾರ ಕೇಳಿದ್ರೆ ಏನು ಅಂತ ನಾನ್ ಕೇಳಿದೆ ಸರ್. 1 ಗಂಟೆ ರಾತ್ರಿ ಕರ್ಕೊಂಡು ಹೋಗ್ತೀರಾ? ಅದೇ ಬೆಳಗ್ಗೆ ಬನ್ನಿ ನಾವೇ ಕಳಿಸ್ಕೊಡ್ತೀವಿ ತಪ್ಪಿದ್ರೆ ಅಂತ ಹೇಳಿದ್ರು. ಇಲ್ಲ CC ಕ್ಯಾಮೆರಾ ಚೆಕ್ ಮಾಡಿ ಕಳಿಸ್ತೀವಿ ಅಂತ ಕರ್ಕೊಂಡು ಹೋದವ್ರು. ಇನ್ನೂ ಏನು ನ್ಯೂಸ್ ಇಲ್ಲ ಸರ್. ಏನಾರ ಹೇಳಿದ್ರೆ ಈಗ ನಿಮ್ಮ ಮನೆಯವ್ರು ಮಾತಾಡ್ಸಿದ್ರ ಅಥವಾ ಏನು ಅಂತ ಎಲ್ಲಿ ಅಂತಾನೆ ಗೊತ್ತಿಲ್ಲ. ಎಲ್ಲವ್ರೆ ಅಂತಾನು ಗೊತ್ತಿಲ್ಲ ನಮ್ಗೆ. ಎಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಾರೆ ಎಲ್ಲಿ ಅಂತಾನೆ ಗೊತ್ತಿಲ್ಲ. ನಾವ್ ಎಲ್ಲಿ ವಿಚಾರಿಸೋಣ ಸರ್? ಹೆಣ್ಮಕ್ಳು ಯಾರು ಇಲ್ಲ ನಮಗ್ ದಿಕ್ಕು. ಎಷ್ಟೊತ್ತಿಗೆ ಗಣಪತಿಯನ್ನ ಎತ್ತಿದ್ರು ಮೆರವಣಿಗೆ? 2 ಗಂಟೆಗೆ ಎತ್ತಿದ್ರು ಸರ್. ಅಲ್ಲಿ ಏನ್ ಗಲಾಟೆ ಯಾಕಾಯ್ತು ಅಂತ ಏನಾರ ಗೊತ್ತಾಗಿದ್ಯಾ? ಗೊತ್ತಿಲ್ಲ ಸರ್. ನಾವ್ ಮನೇಲಿ ಇದೀವಿ, ನಾವೆಲ್ಲಿ ಹೋಗ್ತೀವಿ ಸರ್? ಅಲ್ಲೆಲ್ಲ ಕಲ್ ತೂರಾಟ ಆಗಿದೆ, ಬೆಂಕಿ ಹಚ್ಚುವಂತ ಕೆಲಸ ಮಾಡಿದಾರೆ. ಏನು ಅಂತ ಯಾರು ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಇದು ಇಲ್ಲಿನ ಮಹಿಳೆ ಹೇಳ್ತಿರುವಂತದ್ದು. ಏಕಾಏಕಿ ನಮ್ಮ ಮನೆಯಲ್ಲಿ ಇದ್ದಂತವ್ರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತದ್ದು. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಗ್ರಾಮದವರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಅಮ್ಮ, ಏನ್ ಆಗಿರುವಂತದ್ದು ಏನೋ ಗೊತ್ತಾಗಿದೆಯಾ? ಏನಮ್ಮ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಇಲ್ಲೇ ಗಣಪತಿ ಕರ್ಕೊಂಡು ಹೋಗಿದ್ದು ಒಂದು ಗೊತ್ತು. ಅಷ್ಟು ಬಿಟ್ಟು ಅಲ್ಲಿ ಏನ್ ಗಲಾಟೆ ನಡೀತು ಏನ್ ನಡೀತು ಅಂತ ಗೊತ್ತಿಲ್ಲ. ಮೊಮ್ಮಗ ಓದೋನು ಇನ್ನೂ ಬಂದಿಲ್ಲ. ಎಲ್ಲವನೇ ಅಂತಾನು ಗೊತ್ತಿಲ್ಲ. ನಮ್ದೇ ಟ್ರಾಕ್ಟರ್ ಹೋಗಿದ್ದು. ಟ್ರಾಕ್ಟರ್ ಎಲ್ಲಿ ನಾನು ಎಲ್ಲವನೇ ಅಂತಾನೂ ಗೊತ್ತಿಲ್ಲ. ನಮ್ಮ ಮಗನ ಅಷ್ಟೊತ್ತಿನಲ್ಲಿ 1:30 ಗಂಟೆ ಎದ್ದೆ ಬಾಗ್ಲೆ ಡೋರ್ನೇ ಹೊಡೆದ್ ಬಿಟ್ಟಿದ್ರು. ವಾದ್ಯಟ್ಗೆ ಡೋರೇ ಇದಾಗ್ಬಿಡ್ತು. ಬರೋ ಗಂಟೆ ಕತ್ತಂಪಟ್ಟಿ ಇಟ್ಕೊಂಡ್ ಬಾರೋ ಬೋಳಿ ಮಗನೆ ಅಂತ ನನ್ನ ಮಗನ ಈಚೆಗೆ ಹೇಳ್ಕೊಂಬತ್ತೆ. ಮನೆ ಮಗ್ಲಲ್ಲಿ ಗಣೇಶನ್ ಕುಂಡ್ರಿಸಿದ್ವಿ. ಗೊತ್ತಿಲ್ಲ ಅವ್ರವ್ರ ಹೆಸರು, ಯಾರ್ಯಾರು ಕುಂಡ್ರಿಸಿರೋದು ಹೇಳ್ಬೇಕು ಅಂತ ಅನ್ನೋದಕ್ಕೆ ನನ್ನ ಮಗ ಹೇಳ್ದ. ಗ್ರಾಮ ಅಂದ್ಮೇಲೆ ಬಿಟ್ಕೊಡಕ್ ಆಯ್ತದನಪ್ಪ? ಬಿಟ್ಕೊಡಕ್ ಆಗಲ್ಲ. ಇಷ್ಟು ನಡೆದಿದ್ದು ಗೊತ್ತಿಲ್ಲ ಸರ್. ನಮ್ದು ಗ್ರಾಮದಲ್ಲಿ ಮಡಗಿರೋ ಗಣಪತಿ ಎಲ್ಲರೂ ಸೇರವ್ರೆ ಸರ್. ಜನ ಸೇರಿರೋದು ನಮ್ಮೂರಾಗ ಹುಡುಗರು ಪಡ್ಗರು ಅಂತವೇನು ಗಲಾಟಿಗೆ ಹೋಗೋ ಅಂತ ಮನ್ಸರಲ್ಲ. ಎಲ್ಲನ ಕರೆಕ್ಟ್ ಆಗಿ ಚೆನ್ನಾಗೆ ಕರ್ಕೊಂಡು ಹೋದ್ರು. ಅಲ್ಲಿ ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ.
ನಾವು ಹೋಗ್ಲಿಲ್ಲ ಗಣಪತಿ ತಕ್ಕೆ. ಅಲ್ಲಿಂದ ಇತ್ಲಾಗಿ ನಾವು ಗಲಾಟೆ ಆಗೋ ವರ್ಷಕ್ಕೆ ಅಲ್ಲೇ 7 ಗಂಟೆ 7:15 ಆಗಿತ್ತು. ಅವಾಗ ಮಾತ್ರ ನಮಗ್ ಗೊತ್ತಾಯ್ತು. ಈಗ ನಿಮ್ಮೂರಲ್ಲಿ ಎಷ್ಟು ಜನ ಈಗ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ನಮ್ಮೂರಲ್ಲಿ ಸುಮಾರು ಒಂದ್ 25 ಜನ ಕರ್ಕೊಂಡ್ ಹೋಗೋರೆ ಸರ್. ಬರೀ ಹುಡುಗರ್ನೇ ಕರ್ಕೊಂಡ್ ಹೋಗೋರೆ. ಎಷ್ಟು ವರ್ಷದಿಂದ ಗಣಪತಿಯನ್ನ ಇಲ್ಲಿ ಕೂರಿಸ್ತಿದ್ರು ಹೆಂಗೆ ಅಮ್ಮ? ಸುಮಾರು ಒಂದ್ 20 ವರ್ಷದಿಂದನೂ ಕುಣಿಸ್ತಾನೆ ಇದ್ದು ಸರ್. ಏನು ಯಾವತ್ತೂ ಹಿಂಗ್ ಗಲಾಟೆ ಆಗಿರ್ಲಿಲ್ಲ ಸರ್. 27 ವರ್ಷದಿಂದ ಕುಣಿಸ್ತಾರೆ. ಏನು ಗಲಾಟೆ ಏನು ಆಗ್ಲಿಲ್ಲ ಸರ್, ಚೆನ್ನಾಗೇ ನಡೀತಿತ್ತು. ಈಗ ಅಲ್ಲಿ ಮಂಡ್ಯ ಸರ್ಕಲ್ ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ರು, ಹಂಗ ಗಲಾಟೆ ಆಯ್ತು ಅಂತಾರೆ, ಏನು ಅಂತ? ಅದನ್ನ ಸರ್ ಗಣಪತಿ ಮೇಲೆ ಫಸ್ಟ್ ಕಲ್ ಬಿದ್ದಾಗ್ಲೇನೆ ನಮ್ಮ ಹುಡುಗರೆಲ್ಲನ ಎಲ್ಲಾಸ್ ಬತ್ತೈತಿ ಅಂತ ತಿರುಗಿ ನೋಡ್ದಾಗ್ಲೇನೆ ಗಲಾಟೆ ಆಗಿರೋದು ಸರ್. ಈಗ ನಿಮ್ಮನೇಲಿ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಮ್ಮನೇಲಿ ನಮ್ಮ ಹುಡುಗರ್ನೇ ಕರ್ಕೊಂಡು ಹೋಗಿರೋದು ಸರ್. ಅಮ್ಮ ಹೇಳಮ್ಮ, ನಿಮ್ಮನೇಲಿ ಯಾರು ಕರ್ಕೊಂಡು ಹೋಗಿದ್ದಾರೆ? ಏನ? ಯಾರು ಇಲ್ಲ ಸ್ವಾಮಿ, ನಾನು ಒಬ್ಳೇ ಇರೋದು. ಅಲ್ಲಿ ಗಂಟೆ ಹೋದೋ, ಆ ಸರ್ಕಲ್ ವರ್ಗು ಹೋದೋ, ಸರ್ಕಲ್ ಇಂದ ವಾಪಸ್ ಬಂದ. ತಿರ್ಗಿ ನಮ್ಗೆ ಅದೇನ್ ಗಲಾಟೆ ಆಯ್ತದ ಗೊತ್ತಿಲ್ಲ. 7:15 ಗಲಾಟೆ ಆಯ್ತದೆ ಅಂತ, ಪೂರ್ತಿ ಗಲಾಟೆ ಆಯ್ತದೆ ಅಂತ ಬಂದ್ ಹೇಳಿದ್ರು. ಅವಾಗ ನಾವು ಇದೇನ್ ಗಲಾಟೆ ಆಯ್ತದ, ಚಂದಾಗ ಹೋದ್ರಲ್ಲ, ಯಾಕಾಯ್ತು ಅಂತ ಅಂತಂದ್ರು. ಆಮೇಲೆ ತಿರ್ಗಾ ಕಲ್ಲಲ್ಲೆಲ್ಲ ಹೊಡೆದ್ರು ಅಂತ ಈಗ ನಮ್ಮ ಹುಡುಗನ್ಗೆ ಹೊಡೆದ್ಬಿಟ್ಟವ್ರೆ, ತುಟಿ ಎಲ್ಲ ಹೊಡೆದೋಗದೆ ಅಷ್ಟೇ. ಇದಿಷ್ಟು ಕೂಡ ಇಲ್ಲ ಬದ್ರಿಕೊಪ್ಲು ಗ್ರಾಮದ ಮಹಿಳೆಯರು ಹೇಳ್ತಿರುವಂತದ್ದು. ನಿನ್ನೆ ಮಧ್ಯಾಹ್ನ ಗಣಪತಿಯನ್ನ ವಿಸರ್ಜನೆ ಮಾಡಕ್ಕೋಸ್ಕರ ಎತ್ಕೊಂಡು ಹೋಗ್ಲಾಯ್ತು. ಆ ನಂತರ 7:15 ಸುಮಾರಿಗೆ ಮಂಡ್ಯ ಸರ್ಕಲ್ ನಲ್ಲಿ ಒಂದು ಘಟನೆ ಸಂಭವಿಸಿದೆ. ಅಲ್ಲಿ ಏನಾಯ್ತು ಅನ್ನೋಂಥದ್ದು ಗೊತ್ತಿಲ್ಲ. ಆದ್ರೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಮ್ಮ ಮನೆಗಳಿಗೆ ಬಂದು ಏಕಾಏಕಿ ನುಗ್ಗಿ ಮನೆಯಲ್ಲಿ ಮಲಗಿದ್ದವರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.